ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಚಾಪ್ಟರನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಸ್ಟ್ಯಾಟಿಸ್ಟಿಕ್ಸ್ ಓಕೆ, ಈ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ವಿಷಯ ಈ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಮೇನ್ಲಿ ಲ್ಯಾಂಡ್ ಸರ್ವೇಯರ್, ಓಕೆನಾ, ಮತ್ತು ಇನ್ನಿತರ ಎಕ್ಸಾಮ್ಗಳಲ್ಲಿ ಈ ಮೆಥಮೆಟಿಕ್ಸ್ ಮತ್ತು ಸ್ಟ್ಯಾಟ್ ಅಂತ ಏನು ಬರುತ್ತಲ್ಲ, ಈ ಒಂದು ಎಕ್ಸಾಮ್ಗಳಲ್ಲಿ ಇದು ಬಹಳ ಮಹತ್ವದ್ದು. ಸೊ ಎಸ್ಪೆಷಲಿ ಇದು ಫೋಕಸಿಂಗ್ ಆನ್ ಲ್ಯಾಂಡ್ ಸರ್ವೇಯರ್ ಮೇಲೆ ಇದು ತುಂಬ ಫೋಕಸ್ ಆಗಿರ್ತದೆ. ಯಾಕೆಂದರೆ ಇದು ಸಿಲೆಬಸ್ ಪ್ರಕಾರ ನೀವು ನೋಡಬೇಕಾದ್ರೆ, ಸಿಲೆಬಸನ್ನು ನೋಡಿರಬೇಕಾದ್ರೆ ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಚಾಪ್ಟರ ನಿಮಗೆ ನೋಡಲಿಕ್ಕೆ ಸಿಗ್ತದೆ, ಓಕೆನಾ. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಬಿಡಿಸೋಣ. ಇಲ್ಲಿ ನೋಡಿ, ಮೊದಲನೇ ಕ್ವಶನು, ವಾಟ್ ಈಸ್ ದ ಮೋಡ್ ಆಫ್ ದಿ ಫಾಲೋಯಿಂಗ್ ಸೆಟ್ ಆಫ್ ಡೇಟಾ. ಮೋಡ್, ಇಲ್ಲಿ ಕೆಳಗಡೆ ಒಂದು ಸೆಟ್ ಆಫ್ ಡೇಟಾ ಕೊಟ್ಟಿದ್ದಾರೆ, ಈ ಡೇಟಾಗಳನ್ನು ಕೊಟ್ಟಿದ್ದಾರೆ, ಓಕೆನಾ. ಈಗ ಇದರಲ್ಲಿ ಮೋಡ್ ಅನ್ನೋ ಪದ ಬಹಳ ಮಹತ್ವದ್ದು. ಮೋಡ್ ಅಂದರೆ ಏನು ನೋಡಿ. ಮೋಡ್ ಮೀನ್ಸ್ ನಂಬರ್ ವಿತ್ ಮ್ಯಾಕ್ಸಿಮಮ್ ಆಕರೆನ್ಸ್. ನಂಬರ್ ವಿತ್ ಮ್ಯಾಕ್ಸಿಮಮ್ ಆಕರೆನ್ಸ್ ಅಂದರೆ ಅತಿ ಹೆಚ್ಚು ಬಾರಿ ಯಾವ ನಂಬರ್ ಅಪಿಯರ್ ಆಗ್ತದೆ, ಯಾವ ನಂಬರ್ ಬರ್ತದೆ, ಅದು ಮೋಡ್ ಅಂತ ಹೇಳಾಗುತ್ತದೆ, ಓಕೆನಾ. ಸೊ ಇಲ್ಲಿ ನೋಡಿರಿ, ತುಂಬ ಒಂದು ನಂಬರ್ಗಳಿದಾವೆ ನೋಡಿ, ಬರ್ಕೊಳ್ಳೋಣ ಇನ್ನೊಮ್ಮೆ. 2 4 5 6 2 4 8 6 2 6 8 5 ನೆಕ್ಸ್ಟ್ 8 4 9 11 8. ಈ ಒಂದು ಎಲ್ಲ ನಂಬರ್ಗಳಲ್ಲಿ ಅತಿ ಹೆಚ್ಚು ಯಾವುದು ಬಂದೈತೆ ನಂಬರ್, ಮೋಡ್ ಅಂತ ನೆನ್ಪಿಡಿಯಲ್ಲಿ. ಮೋಡ್ ಈಕ್ವಲ್ ಟು ಮೋಡ್ ಆಫ್ ದಿ ಗಿವನ್ ಸೀರೀಸ್. 2 ನೋಡಿ, ಮೊದಲನೇ ಸಂಖ್ಯೆ 2 ಎಷ್ಟು ಸಲ ಬಂದೈತಪ್ಪ? 2 1 2 3, ಓಕೆ. 2 ಎಷ್ಟು ಸಲ? 3 ಟೈಮ್ಸ್ ಬಂದೈತಿ. ನೆಕ್ಸ್ಟ್ 4 ಎಷ್ಟು ಸಲ ಬಂದೈತಿ? 1 2 3, 4 3 ಟೈಮ್ಸ್. ನೆಕ್ಸ್ಟ್ 5 ಎಷ್ಟು ಸಲ ಬಂದೈತಿ? 1 2 2, 5 2 ಟೈಮ್ಸ್. ನೆಕ್ಸ್ಟ್ 6 ನೋಡಿ, 1 2 3, ಓಕೆ. 6 ಈಸ್ ಆಲ್ಸೋ 3 ಟೈಮ್ಸ್. ನೆಕ್ಸ್ಟ್ ನೋಡಿ, ಓಕೆ, ಈಗ ವೈಟ್ ತಗೊಳ್ಳೋಣ. 8 ನೋಡಿ, 8 1 ಟೈಮ್. ಬೇರೆ ಕಲರ್ ನೋಡೋಣ, ಜಸ್ಟ್ ಅ ಮಿನಿಟ್. ಓಕೆ, 8 ನೋಡಿರಿ, 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್. ಅಂದರೆ 8 4 ಟೈಮ್ಸ್ ಬಂದೈತಿ. ನೆಕ್ಸ್ಟ್ ಯಾವ ಉಳಿದಪ್ಪ? 9 11 ಒಂದೊಂದು ಟೈಮ್ ಅದಾವೆ. ಅಂದರೆ ಇಲ್ಲಿ 2 6 4 ಇವೆಲ್ಲ 3 ಟೈಮ್ ಬಂದವು. 5 2 ಟೈಮ್ಸ್ ಬಂದೈತಿ. ಬಟ್ 8 4 ಟೈಮ್ಸ್ ಬಂದೈತಿ, ಓಕೆ. ಇಲ್ಲಿ 8 ಇದು ಮೋಡ್ ಆಗ್ತದೆ. ದ ಮೋಡ್ ಆಫ್ ದಿ ಗಿವನ್ ಸೀರೀಸ್ ಈಸ್ 8 ಬಿಕಾಸ್ ಇಟ್ ಅಪಿಯರ್ಸ್ ಆರ್ ಆಕರ್ಡ್ 4 ಟೈಮ್ಸ್. 4 ಸಲ ಬಂದೈತಿ, ಓಕೆನಾ. ನಿಮಗೆ ಒಂದು ಬೇಸಿಕ್ ಅಂದರೆ ಕೆಲವೊಂದು ಜನಕ್ಕೆ ಮೋಡ್ ಅಂದ್ರೇ ಗೊತ್ತಿಲ್ಲ, ಅದಕ್ಕೆ ನಾನು ಡಿಟೇಲಾಗಿ ಹೇಳಿದ್ದೀನಿ, ವಿತ್ ಕಲರ್ಫುಲ್ ಹೇಳಿದ್ದೀನಿ, ಓಕೆನಾ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ನೆಕ್ಸ್ಟ್ ಕ್ವಶನ್,
while checking the value of 10 observations, it was noted 75 was wrongly noted as 25 while calculating the mean. The present mean is 50. Find the correct mean. Friends, ಇಲ್ಲಿ ಪ್ರೆಸೆಂಟ್ ಮೀನ್ ಏನಿದೆ ನೋಡ್ರಿ, present mean it is 50. okay now present mean is 50. then ಇಲ್ಲಿ number of observations ಎಷ್ಟು, number of observations 10. wrongly noted number ಯಾವುದು, ಈಗ 75 ಇದ್ದದ್ದು ಅದನ್ನು 25 ಅಂತ ನೋಟ್ ಮಾಡಿದ್ದಾರೆ. ಓಕೆನಾ, ಈಗ ನೋಡಿ ರಾಂಗ್ಲಿ ನಂಬರ್ ರಾಂಗ್ಲಿ ಅಂತ ಅಷ್ಟೇ ಬರ್ತೀನಿ, 25 ಇದೆ. ಬಟ್ ಕರೆಕ್ಟ್ ನಂಬರ್ ಏನಿದೆ, ಕರೆಕ್ಟ್ ನಂಬರ್ ಇಸ್ 75. ಸೊ ಇಲ್ಲಿ ಫೈಂಡ್ ದ ಕರೆಕ್ಟ್ ಮೀನ್ ಅಂತ ಕೇಳಿದ್ದಾರೆ. ಈಗ ಪ್ರೆಸೆಂಟ್ ಮೀನು 50 ಇದೆ, ಟೋಟಲ್ ಅಬ್ಸರ್ವೇಷನ್ಸು 10 ಇದೆ. ಓಕೆನಾ, ಇಷ್ಟೆಲ್ಲ ಇದ್ದಾಗ ಬಟ್ ಕರೆಕ್ಟ್ ಮೀನ್ ಕರೆಕ್ಟ್ ನಂಬರ್ 75 ಇದೆ. ಈ ರಾಂಗ್ಲಿ ಈ ಒಂದು ನಂಬರ್ ಏನು ನೋಟೇಟ್ ಮಾಡಿದಿರಿ ಅದು 25 ಆಗಿದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಟೋಟಲ್ ಸಮ್ ನೋಡಿ, ಟೋಟಲ್ ಸಮ್ ಈಕ್ವಲ್ ಟು ಮೀನ್ ಇಂಟು ಟೋಟಲ್ ಅಬ್ಸರ್ವೇಷನ್ಸ್. ಮೀನ್ ಎಷ್ಟಿದೆ 50 ಇಂಟು 10 ಈಕ್ವಲ್ ಟು 500. ಟೋಟಲ್ ಸಮ್ 500 ಬಂತು. ಸೊ ಈಗ ಟೋಟಲ್ 500 ಬಂತು. ಈಗ ನಮಗೆ ಕರೆಕ್ಟ್ ಮೀನ್ ತೆಗಿಬೇಕಾಗಿದೆ. ಓಕೆನಾ, ಸೊ ಈಗ 25 ಮಾಡಿದಾಗ 50 ಆಗಿದೆ. ಬಟ್ ನಮಗಿಲ್ಲಿ ಕರೆಕ್ಟ್ ನಂಬರ್ ಇದ್ದದ್ದು ಅಂದರೆ 75 ಇರಬೇಕಾಗಿತ್ತು. ಬಟ್ ಅದನ್ನು 25 ಅಂತ ಮಾಡಿದ್ದಾರೆ. ಓಕೆನಾ, ಅದಕ್ಕದು 50 ಅಂತ ಮೀನ್ ಬಂದಿದೆ. ಬಟ್ ಈಗ ನಾವು ಏನು ಮಾಡೋಣ, ಈಗ 75 ಬೇಕಾಗಿತ್ತು. ಓಕೆನಾ, ನಾನು ನಂಬರು ಬಟ್ 25 ಇದು ಮಾಡಿದ್ದಾರೆ, ಇಂಡಿಕೇಟ್ ಮಾಡಿದ್ದಾರೆ. ಅಂದರೆ 50 ಇದು ಮೈನಸ್ ಮಾಡಿ 50 ಡಿಫ್ರೆನ್ಸ್ ಬಂತು ನಮಗೆ. 75 ಇಂಡಿಕೇಟ್ ಮಾಡೋದೇ 25 ಮಾಡ್ಯಾರ ಅಂದ್ರೆ 50 ಡಿಫ್ರೆನ್ಸ್ ಬಂತು. ಇಲ್ಲಿ ಪ್ಲಸ್ 50 ಮಾಡೋದು, ಟೋಟಲ್ 550 ಬರ್ತದೆ. 550 ಎಷ್ಟಿದು, ಟೋಟಲ್ ಅಬ್ಸರ್ವೇಷನ್ಸ್ಗೆ ಎಷ್ಟು 10 ಡಿವೈಡೆಡ್ ಬೈ 10 ಅಂದ್ರೆ 55 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ 55. ಅಂದರೆ ಇಲ್ಲಿ ಕರೆಕ್ಟ್ ಮೀನ್ ಏನು 55. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್. 31st to 40th rank students are standing around the table. The marks obtained in mathematics in the final semester are 95 by 8 out of 10 and remaining got 90. Find the standard deviation of their marks. ಫ್ರೆಂಡ್ಸ್, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆನಾ, ಇಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ತೆಗಿಬೇಕಂದ್ರೆ ನಿಮಗೆ ಟೋಟಲ್ ಮಾರ್ಕ್ಸ್ ಏನಿದೆ, ಆ ಮೀನ್ ಆಫ್ ಮಾರ್ಕ್ಸ್ ಏನಿದೆ, ವೇರಿಯನ್ಸ್ ಏನಿದೆ ಅಂತ ನೀವು ಇದು ಮಾಡಬೇಕು. ಮೊದಲು ಹೇಳಬೇಕಂದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ SD ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಇಲ್ಲಿ ವೇರಿಯನ್ಸ್ ತೆಗಿಬೇಕು. ವೇರಿಯನ್ಸ್ ತೆಗಿಬೇಕಂದ್ರೆ ಮೊದಲು ನಿಮಗೇನು ಬೇಕು, ಮೀನ್ ಬೇಕು. ಮೀನ್ ಅಂದರೆ ಏನು, ಮೀನ್ ಅಂದರೆ ಎವರೇಜ್. ಈಗ ಟೋಟಲ್ ನಂಬರ್ ಕೊಟ್ಟಿರಂದ್ರೆ ಅದ್ರ ಟೋಟಲ್ ಎವರೇಜ್ ಏನು, ಅದ್ರ ಮೀನನ್ನು ಫೈಂಡ್ ಔಟ್ ಮಾಡಬೇಕು ನೀವು. ಓಕೆನಾ, ಈಗ ಟೋಟಲ್ ಮಾರ್ಕ್ಸ್ ನೋಡಿ, ಟೋಟಲ್ ಮಾರ್ಕ್ಸ್. ಓಕೆನಾ, the marks obtained in mathematics in the final semester are 95 by 8 out of 10. ಓಕೆನಾ,
ಅಂದರೆ ಆ್ಯಂಡ್ ರಿಮೈನಿಂಗ್. ಈಗ ಟೋಟಲ್ 10 ಸ್ಟೂಡೆಂಟ್ಸಲ್ಲಿ 10 ಸ್ಟೂಡೆಂಟ್ಸಲ್ಲಿ 95 ಬಿದ್ದಿದ್ದಾವೆ. ಎಷ್ಟು? 8 ಸ್ಟೂಡೆಂಟ್ಸ್ಗೆ. ಉಳಿಕಿದ ಸ್ಟೂಡೆಂಟ್ಸ್ಗೆ ಅಂದರೆ ರಿಮೈನಿಂಗ್ ಸ್ಟೂಡೆಂಟ್ ಎಷ್ಟು? 2. ಸೊ 90 × 2. ಸೊ ಇದನ್ನು ಸಾಲ್ವ್ ಮಾಡಿದಾಗ 940 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೀನ್ ಆಫ್ ದಿ ಮಾರ್ಕ್ಸ್. ಮೀನ್ ಏನು? ಮೀನ್ ಈಸ್ 940. ಟೋಟಲ್ ಮೀನ್ ಅಂದರೆ ಏನು? ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್. ಟೋಟಲ್ ಮಾರ್ಕ್ ಎಷ್ಟು? 940. ಟೋಟಲ್ ಕ್ಯಾಂಡಿಡೇಟ್ಸ್ ಎಷ್ಟು? 10. ಮೀನ್ ಎಷ್ಟು ಬಂತು? 94. ಈಗ ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು. ವೇರಿಯನ್ಸ್ ಹೇಗೆ ಮಾಡ್ತೀರಿ? ವೇರಿಯನ್ಸ್ ಹೇಗೆ ಮಾಡ್ತೀರಿ ಅಂದ್ರೆ ಇಲ್ಲಿ ಕ್ಯಾಂಡಿಡೇಟ್ಗಳು 2 ಟೈಪ್ ಇದ್ದಾರೆ. ಒಬ್ಬರು 90 ಒಂದು ಗ್ರೂಪ 95 ಇದ್ದವ್ರು ಅದಾರ, ಒಂದು ಗ್ರೂಪ 90 ಇದ್ದವ್ರು ಅದಾರ. ಸೊ ಈಗ ಏನು ಮಾಡ್ತೀರಿ ನೀವು? ಈಗ 8 ಇದೇನು? 8 ಅಂದರೆ ಇದು 95 ತೊಗೊಂಡವ್ರು. ಓಕೆನಾ? 8 ಜನ 95 ತೊಗೊಂಡಿದ್ದಾರೆ. ಅದ್ರ ಮೈನಸ್ ಏನು ಮಾಡಿ? 94 ಮೀನ್ ಮಾಡಿ. ಮತ್ತು ಪ್ಲಸ್ 2 ಕ್ಯಾಂಡಿಡೇಟ್ಸ್ ಏನು ಮಾಡಿದ್ದಾರೆ? 90 ತೊಗೊಂಡಿದ್ದಾರೆ. ಅದರಲ್ಲಿ ಮೈನಸ್ 94 ಮಾಡಿ ಮೀನನ್ನು. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಟೋಟಲ್ 16 ಬರುತ್ತೆ. 16 ಬಂದಾಗ ನಿಮಗೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ಈಕ್ವಲ್ ಟು 4. ಸೊ ಆನ್ಸರ್ ಈಸ್ 4. 4 ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? 4 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸ್ವಲ್ಪ ನಿಮಗೆ ಇಲ್ಲಿ ಫಾರ್ಮುಲಾ ಎಲ್ಲ ಬರಬೇಕು. ಓಕೆನಾ? ಕ್ಯಾಲ್ಕುಲೇಟ್ ದ ಮೀಡಿಯನ್ ಆಫ್ ದಿ ಫಾಲೋಯಿಂಗ್ ಡೇಟಾ. ಮೀಡಿಯನ್, ಮೀನ್, ಮೋಡ್, ಮೀಡಿಯನ್ ಆರ್ ಮೀನ್, ಮೀಡಿಯನ್, ಮೋಡ್. ಮೀನ್ ಅಂದರೆ ಏನು? ಎವರೇಜ್. ಮೀಡಿಯನ್ ಅಂದರೆ ಏನು? ಮಿಡಲ್ ಆಗಿ ಯಾವ್ದು ಇರ್ತದೆ. ಈಗ ನೋಡಿ L1 ಇದ್ದಾವೆ ಟೋಟಲು. ಈ ಕಡೆ 5, ಈ ಕಡೆ 5, ಇಲ್ಲಿ ಮಿಡಲ್ 1 ಅಂದರೆ ನಡುವೆ ಇರೋದು ಮೀಡಿಯನು. ಮೋಡ್ ಅಂದರೆ ನಂಬರ್ ಆಫ್ ಟೈಮ್ಸ್ ಅಪಿಯರ್ ಇರೋದು. ಸೊ ಇಲ್ಲಿ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಈ ಟೇಬಲಿಂದ. ಟೇಬಲಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರಿಂದ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಐಡೆಂಟಿಫೈ ಮಾಡಬೇಕು. ಕ್ಯುಮ್ಯುಲೇಟಿವ್. ಓಕೆನಾ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈಗ ಕ್ಲಾಸ್ ಇದೆ, ಫ್ರೀಕ್ವೆನ್ಸಿ ಇದೆ. ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಐಡೆಂಟಿಫೈ ಮಾಡಬೇಕು. ಇದು ಕ್ಯುಮ್ಯುಲೇಟಿವ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು n/2. n ಅಂದರೆ ಏನು? ಇಲ್ಲಿ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಆಗುತ್ತೆ. ಫ್ರೆಂಡ್ಸ್, ಈ ಕೆಲವೊಂದು ಕ್ವಶನ್ಗಳು ಹೀಗಿದ್ದಾವೆ, ಇವು ಸ್ವಲ್ಪ ಟಫರ್ ಲೆವೆಲ್ ಬರ್ತವೆ. ಓಕೆನಾ? ಸೊ ಬೆಟರ್ ನಾನು ಆನ್ಸರ್ ಹೇಳಿರ್ತೀನಿ ನಿಮಗೆ. ನೋಡಿ ಈಗ ಸಾಲ್ವ್ ಮಾಡೋಣ. ತುಂಬ ಲೆಂದಿ ಇದೆ ಇದು ಸ್ವಲ್ಪ. ಓಕೆನಾ? ಮೀಡಿಯನ್ದು ಫಾರ್ಮುಲಾ ಬರುತ್ತೆ ಒಂದು. ಏನಪ್ಪ? ಮೀಡಿಯನ್ ಈಕ್ವಲ್ ಟು L ಪ್ಲಸ್ ಸ್ಕ್ವೇರ್ ರೂಟ್ ಆಫ್ n/2 ಮೈನಸ್ C ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಇಂಟು H ಹೋಲ್ ಬ್ರಾಕೆಟ್. ಇಲ್ಲಿ n ಅಂದರೆ ನಮ್ಮ ಸಮ್ ಆಫ್ ಫ್ರೀಕ್ವೆನ್ಸಿ, L ಅಂದರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, F ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್, H ಅಂದರೆ ಏನು? H ಅಂದರೆ ವಿಡ್ತ್ ಆಫ್ ದಿ ಕ್ಲಾಸ್, C ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್. ಸೊ ಈಗ ಇದನ್ನು ಮೀಡಿಯನ್ ಈ ಫಾರ್ಮುಲಾಯಿಂದ ನೀವು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಇಲ್ಲಿ ಎಲ್ಲಿ ಬೇಕು,
ಎನ್ ಬೇಕು, ಸಿ ಬೇಕು, ಎಫ್ ಬೇಕು, ಎಚ್ ಬೇಕು. ಓಕೆನಾ? ಸೊ ಈಗ ನೀವೇನು ಮಾಡ್ತೀರಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಇಲ್ಲಿ ಐಡೆಂಟಿಫೈ ಮಾಡಬೇಕು. ನೋಡಿರಿ, ಈಗ ಟೇಬಲ್ ಇಲ್ಲೇ ತೊಗೊಳ್ಳೋಣ. ಇಲ್ಲಿ ಇನ್ನೊಂದು ಟೇಬಲ್ ಮಾಡ್ತೀನಿ. 1 minute. ಓಕೆ, ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಸೊ ಇಲ್ಲಿ ಹೇಗಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೇನು, n/2 ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ಓಕೆನಾ? ಈ ಫ್ರೀಕ್ವೆನ್ಸಿ ಅಂದ್ರೇನು, ಎನ್. ಇದು n/2 ಗ್ರೇಟರ್ ದ್ಯಾನ್ ಇರಬೇಕು. ಓಕೆನಾ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಈಗ ಇಲ್ಲಿ ಫ್ರೀಕ್ವೆನ್ಸಿ ಏನಿದೆ, ಫಸ್ಟು 4 ಇದೆ. 4 ಅಂದರೆ ಇದು ಒಂದೇ ಇದೆ, ಸೊ ಇಲ್ಲಿ 4 ಬರುತ್ತೆ. ನೆಕ್ಸ್ಟ್ ಏನಾಗುತ್ತಾ, 4 6 2 ಬರ್ತಾವೆ, 10 ಆಗುತ್ತೆ. ನೆಕ್ಸ್ಟ್ 10 + 9 19 ಆಗುತ್ತೆ. 19 + 5 24 ಆಗುತ್ತೆ. ಸೊ ಇಲ್ಲಿ ಸಮ್ ಆಫ್ ದಿ ಫ್ರೀಕ್ವೆನ್ಸಿ ಏನಾಗುತ್ತಾ, ಸಮ್ ಆಫ್ ಫ್ರೀಕ್ವೆನ್ಸಿ ಎಷ್ಟು, n/2 = 24/2 12 ಆಗುತ್ತೆ. ಓಕೆನಾ? ಸೊ ಇಲ್ಲಿ ಮೀಡಿಯನ್ ಕ್ಲಾಸ್ ಯಾವುದು ಬರುತ್ತೆ, ಮೀಡಿಯನ್ ನೋಡಿರಿ, 0 5 5 10 15 20 ಬರುತ್ತೆ. ಓಕೆನಾ? ಸೊ ಇದರಲ್ಲಿ ಮೀಡಿಯನ್ ಯಾವುದಂದ್ರೆ 10 ರೇಂಜಿದು ಬರುತ್ತೆ, 10 15. ಓಕೆನಾ? ಇಲ್ಲಿ 10 15 ಬರ್ತಂದ್ರೆ ಇಲ್ಲಿ ಲೋವರ್ ಎಲ್ ಇಸ್ ದ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಇದು ಮೀಡಿಯನ್ ಕ್ಲಾಸು. ಸ್ವಲ್ಪ ಅರ್ಥ ಆಗಲ್ಲ ನಿಮಗೆ, ಹೇಳ್ತೀನಿ, ಯಾಕೆಂದರೆ ಫಸ್ಟ್ ಟೈಮ್ ಸ್ವಲ್ಪ ಇದು ಟಫೆಸ್ಟ್ ಕ್ವಶನ್ ಇದೆ. ಓಕೆನಾ? ಸೊ ಇಲ್ಲಿ ಇದರಲ್ಲಿ ಲೋವರ್ ಲಿಮಿಟ್ ಎಷ್ಟು, 10. ಓಕೆನಾ? ನೆಕ್ಸ್ಟ್ ಏನಪ್ಪ, ಎಫ್ ಏನು, ಇಲ್ಲಿ ಏನು ಬರುತ್ತೆ, ಎಫ್ = ಫ್ರೀಕ್ವೆನ್ಸಿ ಏನು, ಇದು 10 15 ಏನು ಬರ್ತಾ, ಇಲ್ಲಿ 9 ಅಂತ ಬರುತ್ತೆ, 9. ಎಚ್ = ಏನಪ್ಪ, ಎಚ್ ಏನು, ವಿಡ್ತ್ ಆಫ್ ದಿ ಕ್ಲಾಸ್. ಇದ್ರ ವಿಡ್ತ್ ಎಷ್ಟಿದೆ, 10 - 15 ಅಂದರೆ 15 - 10 5 ಕ್ಲಾಸ್ 10 ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 10. ಓಕೆನಾ? ಸೊ ಈಗ ಮೀಡಿಯನ್ = ಈ ಫಾರ್ಮುಲಾನ ಯೂಸ್ ಮಾಡ್ತಾರೆ ನೀವು, ನಿಮಗೆ ಆನ್ಸರ್ L1.1 ಬರುತ್ತೆ. ಸ್ವಲ್ಪ ಲೆಂದಿ ಇದೆ, ಬೋರ್ ಆಗ್ಬೋದು ನಿಮಗೆ, ಬಟ್ ಇಷ್ಟು ಹೈ ಲೆವೆಲ್ ಏನು ಕ್ವಶನ್ ನಿಮ್ಗೆ ಕೇಳಲ್ಲ, ಬಟ್ ಇರಲಿ. L1.1 ಇಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್, if the mode of the following data is 10, mode ಕೊಟ್ಟಿದ್ದಾರೆ 10, then value of the k. ಈಗ ಕೆಲವೊಂದು ಸಿರೀಸ್ ಕೊಟ್ಟಿದ್ದಾರೆ, 2 8 5 10 1 6 10 6 2k. ನೋಡ್ರಿ, 2k + 7 ಇದೊಂದು ಮಿಸ್ಸು. ಇವೆಲ್ಲ ಸೀರೀಸ್ ಒಳಗೆ ಇದೊಂದು ಕೆ ಕೊಟ್ಟಿದ್ದಾರೆ, ಈ ಕೆಯನ್ನು ಐಡೆಂಟಿಫೈ ಮಾಡಿ. ಬಟ್ ಇಲ್ಲಿ ಮೋಡ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ 10. ಈ ಮೋಡ್ ಯೂಸ್ ಮಾಡಿ ನೀವು 10ಅನ್ನು ಇದು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಮೋಡ್ ಅಂದ್ರೇನು, ಮೋಡ್ ಇಸ್ ದ ವ್ಯಾಲ್ಯೂ ದ್ಯಾಟ್ ಆಕರ್ಸ್ ಮೋಸ್ಟ್ ಆಫನ್ ಇನ್ ದ ಡೇಟಾ ಸೆಟ್ ಆಫ್ ವ್ಯಾಲ್ಯೂಸ್. ಓಕೆನಾ? ಈಗ ಡೇಟಾ ಏನಿದೆ ಇನ್ನೂ ಬರ್ಕೊಳ್ಳೋಣ. ನೋಡಿರಿ, 2 8 1 minute ಕಲರ್ ಚೇಂಜ್ ಮಾಡ್ತೀನಿ. 2 8 5 10 1 6 1 6 10 10 6 6 2k + 7 9 10 12. ಓಕೆನಾ? ಇಲ್ಲಿ ಇನ್ ದ ಅಬೌವ್ ಡೇಟಾ ಸೆಟ್ 10 and 6 ಆರ್ ಅಪಿಯರ್ಸ್ 3 times. 10 3 times ಅಪಿಯರ್ ಆಗಿದೆ ಇಲ್ಲಿ. ಓಕೆನಾ? ಮತ್ತು 6
6 is also appears 6 ಇದು 6 ಎಷ್ಟು 6 ಎಷ್ಟು ಟೈಮ್ ಇದೆಯಪ್ಪ ಓ 6 is ಇದು 1 6 ಸೆಪರೇಟಾ 6 ಓಕೆ ಇದು 3 ಟೈಮ್ಸ್ 10 ಆ್ಯಂಡ್ 6 3 ಟೈಮ್ಸ್ ಆಗಿದೆ ಬಟ್ ಇಲ್ಲಿ ಗಿವನ್ ದ್ಯಾಟ್ ಮೋಡ್ ಈಸ್ ಇಲ್ಲಿ 10 6 ಎರಡು ಹೈಯೆಸ್ಟ್ ಟೈಮ್ ಅಂದರೆ 3 ಟೈಮ್ಸ್ ರಿಪೀಟ್ ಆಗಿದ್ದಾವೆ ಸೊ ಬಟ್ ಇಲ್ಲಿ ಮೋಡ್ ಏನು ಕೊಟ್ಟಿದ್ದಾರೆ 10 ಅಂತ ಕೊಟ್ಟಿದ್ದಾರೆ ಓಕೆನಾ ಸೊ ಈಗ ಏನು ಮಾಡೋದು 10 ಈಸ್ ಗ್ರೇಟರ್ ದ್ಯಾನ್ ದ ಆರ್ ಮೋರ್ ದ್ಯಾನ್ ದ 6 ಓಕೆನಾ ಸೊ ಇಲ್ಲಿ 2k + 7 ಇದೆ ನಮಗೆ k ಫೈಂಡ್ ಔಟ್ ಮಾಡಬೇಕು 2k + 7 hence the variable 2k + 7 must be the 10 is equal to 10 ಮಾಡೋಣ 10 ಮಾಡಿದ್ರೆ ಅಂದ್ರೆ 2k = 10 - 7 2k = 3 k = 3/2 = 1.5 so answer is 1.5 correct ಇಷ್ಟೇ ಸಿಂಪಲ್ ನೆಕ್ಸ್ಟ್ ಇದು ಡೇಟಾ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ L1 ಸ್ಟೂಡೆಂಟ್ ಆಫ್ ಪ್ರಥಮ್ ಟ್ಯೂಷನ್ ಕ್ಲಾಸ್ ಒಂದು ಪ್ರಥಮ್ ಟ್ಯೂಷನ್ ಕ್ಲಾಸ್ ಅಂತ ಇದೆ ಅದರಲ್ಲಿ L1 ಸ್ಟೂಡೆಂಟ್ ಇದ್ದಾರೆ ಆ L1 ಸ್ಟೂಡೆಂಟ್ದು ಮಾರ್ಕ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರದ್ದು ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕು ನೀವು ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಈಗ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಇಲ್ಲಿ ಮೀಡಿಯನ್ = n + 1 / 2 ಇಲ್ಲಿ n ಅಂದರೆ ಏನು ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ನಂಬರ್ ಆಫ್ ಟರ್ಮ್ಸ್ ಆರ್ ಆಡ್ ಓಕೆನಾ ಈಗ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದಾವೆ ಟೋಟಲು L1 ಇದ್ದಾವೆ +1 / 2 = 12/2 ಅಂದರೆ 6 ಇಲ್ಲಿ 6th ಟರ್ಮ್ ಏನಾಗುತ್ತೆ ಇಲ್ಲಿ 6th ಟರ್ಮ್ ಏನಾಗುತ್ತಾ 6th ಟರ್ಮ್ ಏನು ಮೀಡಿಯನ್ ಆಗುತ್ತಾ 6th ಟರ್ಮ್ ಏನು ಬರ್ತಪ್ಪ ಇಲ್ಲಿ ಅಂದರೆ ಈಗ ನೀವು ಪೈಲ ಇವೆಲ್ಲ ಸಿರೀಸ್ಗಳನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೋಬೇಕು ಆರ್ ಡಿಕ್ರೀಸಿಂಗ್ ಆರ್ಡರ್ ಯಾಕೆಂದರೆ ಒಂದೇ ರೀತಿ ನೋಡಿರಿ ಇದನ್ನೆಲ್ಲ ಹಿಂಗೆ ಬರ್ಕೊಂಡ್ರೆ ಅಂದ್ರೆ 217 218 223 227 233 237 ಜಾಗ ಸಾಲಲ್ಲ ಓಕೆ 243 255 263 265 ಓಕೆನಾ ನೆಕ್ಸ್ಟ್ 279 ಬತ್ತು ಇಲ್ಲಿ 6th ಟರ್ಮ್ ಯಾವುದು ಬರುತ್ತಾ ನೋಡಿ 1 2 3 4 5 6 237 it is a right answer 237 is a right answer okay now next variable frequency ಇಲ್ಲೇ ಮೀನ್ ಕೊಟ್ಟಿದ್ದಾರೆ ಓಕೆನಾ ಮೀನ್ ಈಸ್ ಗಿವನ್ ದೆನ್ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಓಕೆನಾ ಸೊ ನಾನು ನಿಮಗೆ ಇಲ್ಲಿ ಫಾರ್ಮುಲಾ ಹೇಳ್ತೀನಿ ಇಲ್ಲಿ ಸಮ್ ಆಫ್ ಅಬ್ಸರ್ವೇಷನ್ಸ್ ನೋಡಿ ಸಮ್ ಆಫ್ ಅಬ್ಸರ್ವೇಷನ್ಸ್ ತೆಗೆದು ಫ್ರೀಕ್ವೆನ್ಸಿ ಇಂಟು ವೇರಿಯಬಲ್ ಇದನ್ನು ಓಕೆನಾ ಮೀನ್ ತೆಗೆದು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಓಕೆನಾ ಇವೆರಡು ಯೂಸ್ ಮಾಡಿ ನೀವು ತೆಗೆದೇ ಆದರೆ ನಿಮ್ಮ ಕರೆಕ್ಟ್ ಆನ್ಸರ್ ಏನು ಬರುತ್ತೆ ಕೆ = 3 ಬರುತ್ತಾ ಓಕೆನಾ ಸೇಮ್ ಇದೆ ಎಲ್ಲ ಓಕೆನಾ ಈಗ ಆಲ್ರೆಡಿ ಈ ಒಂದು ಟೈಪ್ ಬಿಡಿಸಿದ್ದೀನಿ ಕೆ = 3 ಬರುತ್ತಾ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ ವಾಟ್ ಈಸ್ ದ ಮೋಡ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ವೇರ್ ದ ಮೀನ್ ಆ್ಯಂಡ್ ಮೀಡಿಯನ್ ಆರ್ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಮೀನ್ ಕೊಟ್ಟಿದ್ದಾರೆ ಮೀನ್ ಏನು
28.33. Median is 28. ಸೊ ಇಲ್ಲಿ ನಮಗೆ ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ನಿಮಗೆ ಇಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್ ಮೀಡಿಯನ್ ಮೋಡ್ ಗೊತ್ತಿರಬೇಕು. ಈ ಥರ ಫಾರ್ಮುಲಾ ಹೇಳ್ತೀನಿ ನೋಡಿ, ವೆರಿ ಇಂಪಾರ್ಟೆಂಟ, ನೋಟ್ ಮಾಡಿ. ಮೀನ್ ಮೈನಸ್ ಮೋಡ್ ಈಕ್ವಲ್ ಟು 3 ಆಫ್ ಮೀನ್ ಮೈನಸ್ ಮೀಡಿಯನ್. ಇಲ್ಲಿ ಫಿಲಪ್ ಮಾಡಿದ್ರು 28.3 ಏನು ಮೀನು ಇಷ್ಟಿದೆಯಲ್ಲ, ಮೈನಸ್ ಮೋಡ್ 3 ಆಫ್ ಮೀನ್ ಎಷ್ಟು 28.3 ಮೈನಸ್ 28. ಏನು ಫಾರ್ಮುಲಾ ಏನು? ಮೀನ್ ಮೈನಸ್ ಮೋಡ್ ಈಕ್ವಲ್ ಟು 3 ಆಫ್ ಮೀನ್ ಮೈನಸ್ ಮೀಡಿಯನ್. ಓಕೆನಾ? ಸೊ ಈಗ ಇದನ್ನು ಫೈಂಡ್ ಔಟ್ ಮಾಡಿದಾಗ ನಿಮ್ಮದು ಮೋಡ್ ಈಕ್ವಲ್ ಟು 27.33 ಬರುತ್ತಾ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 4. ಸಿಂಪಲ್. ಇದೊಂದು ಫಾರ್ಮುಲಾ ನೆನಪಿದ್ರೆ ನಿಮಗೆ 1 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಮೀನ್ ಆಫ್ 5 ನಂಬರ್ಸ್, 5 ನಂಬರ್ದು ಮೀನು 17 ಇದೆ. ಈಗ 5 ನಂಬರ್ಸ್ ಅದಾವಂದ್ರೆ 1 2 3 4 5 5 ನಂಬರ್ದಾವೆ. 5 ನಂಬರ್ದು ಮೀನ್ ಐತಿ ಅಂದರೆ ಮಿಡಲ್ ಇರ್ತದಂತ ಅರ್ಥ. ಓಕೆನಾ? ಅದು 3rd ನಂಬರ್ ಇದೆ ಅಂತ ಅರ್ಥ. ಇಲ್ಲಿ 3rd ನಂಬರ್ 17 ಬರ್ತದೆ. ಓಕೆನಾ? ಸೊ ಇಫ್ ದ ಡಿಫರೆನ್ಸ್ ಬಿಟ್ವೀನ್ 2 ಕಾಂಜುಗೇಟಿವ್ ನಂಬರ್ಸ್ ಈಸ್ 3 and 3rd number is the same as the mean value of the all 5 numbers, then find the difference between the sum of the last 2 numbers and the first 2 numbers. ಇಲ್ಲಿ ಡಿಫ್ರೆನ್ಸ್ ಏನಿದೆಯಪ್ಪ, ಡಿ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದು 3rd ನಂಬರ್ ಇದೆ. ಅದು 3rd ನಂಬರ್ ಅಂದರೆ ಏನು? ಈ ನೆಕ್ಸ್ಟ್ 4th ನಂಬರ್ ಏನು ಬರುತ್ತಾ? 17 ಪ್ಲಸ್ 3, ಡಿಫ್ರೆನ್ಸ್ 3 ಇದೆಯಲ್ಲ, ಸೊ 20. ನೆಕ್ಸ್ಟ್ 5th ನಂಬರ 20 ಪ್ಲಸ್ 3 23. ಈಗ 3 4 5 ಆಯಿತು. ಈಗ ಸೆಕೆಂಡ್ ಆ್ಯಂಡ್ ಫಸ್ಟ್ ನೋಡೋಣ. ಸೆಕೆಂಡ್ ಫಸ್ಟ್ದು ಎಷ್ಟು ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಬೇಕದ ನೀವು. ಓಕೆನಾ? ಈಗ 17 ಇದು 17 ಮೈನಸ್ 3 14 ಮೈನಸ್ 3 11. ಸೊ ಇವೆಲ್ಲ ಸಂಖ್ಯೆಗಳನ್ನು ನೀವು ಪ್ಲಸ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದಾಗ ನಿಮಗೆ ಏನಪ್ಪ 17 ಅಂತ ಬರುತ್ತೆ. ಓಕೆನಾ? 17 ಬರುತ್ತೆ. 17 ಬಂತು. ಇದು ಬಂದಾದಮೇಲೆ ನಿಮಗೆ ಇದೇನು ಮೀನ್ ಸಿಗುತ್ತೆ ನಿಮಗೆ. ಮೀನ್ 17 ಸಿಗುತ್ತೆ. ಈಗ ಆಲ್ರೆಡಿ ಮೀನ್ 17 ಇದೆ. ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಲಾಸ್ಟ್ 2 ಆ್ಯಂಡ್ ಫಸ್ಟ್ 2 ನಂಬರ್ಸ್. ಲಾಸ್ಟ್ 2 ನಂಬರ್ಸ್ ಏನು? 20 ಪ್ಲಸ್ 23. ಲಾಸ್ಟ್ 2 ನಂಬರ್ಸ್ ಅಂದರೆ ಈ 4th ಆ್ಯಂಡ್ 5th. 1 ಮಿನಿಟ್. 20 ಆ್ಯಂಡ್ 23 ಎಷ್ಟು? 43 ಆಯಿತು. ನೆಕ್ಸ್ಟ್ ಫಸ್ಟ್ 2 ನಂಬರ್ಸ್ 14 ಆ್ಯಂಡ್ 11. 14 ಆ್ಯಂಡ್ 11 ಎಷ್ಟುಪ್ಪ? 25. 43 ಮೈನಸ್ 25 ಎಷ್ಟು? 18. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ 18. 18 ಈಸ್ ಅ ಕರೆಕ್ಟ್ ಆನ್ಸರ್. ದೆನ್ ಲಾಸ್ಟ್ ಕ್ವಶನ್. ಇದು ಲಾಸ್ಟ್ ಕ್ವಶನ್ದು. ಫೈಂಡ್ ದ ಸಮ್ ಆಫ್ ದಿ ಮೀನ್ ವ್ಯಾಲ್ಯೂಸ್ ಆಫ್ ದಿ 3 ಸೀರೀಸ್. ಸೇಮ್ ಐತಿ, ಮೀನ್ ವ್ಯಾಲ್ಯೂ ತೆಗಿದೈತಿ. ಓಕೆನಾ? ಸೊ ಏನಿಲ್ಲ, ಪ್ರತಿಯೊಂದು ಸೀರೀಸ್ದು ಇಲ್ಲಿ 1 2 3 ಎಲ್ಲ ಕೊಟ್ಟಿದ್ದಾರೆ. ಓಕೆನಾ? ಟೋಟಲ್ ಸಮ್ ಆಫ್ ದಿ ನಂಬರ್ಸ್ ನೋಡೋದು, ಟೋಟಲ್ ನಂಬರ್ ಆಫ್ ದಿ ನಂಬರ್ಸ್ ಎಷ್ಟು ಅದಾವು, ಆಮೇಲೆ ಮೀನ್ ತೆಗೆದು ಟೋಟಲ್ ನಂಬರ್ ಸಮ್ ಆಫ್ ದಿ ನಂಬರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ. ಓಕೆನಾ? ಹೀಗೆ ಪ್ರತಿ 3 ಥರದ್ದು ಸಮ್ ತೆಗೆದಾದ್ಮೇಲೆ ಆಮೇಲೆ ಟೋಟಲ್ ಸಮ್ ಆಫ್ ದಿ ನಂಬರ್ಸ್ ತೆಗೆದು ಮತ್ತೆ ಆಮೇಲೆ ಮೀನ್ ತೆಗೆದು. ಓಕೆನಾ? ಸೊ ಇದು ಮಾಡಿದಾಗ ನಿಮಗೆ ಕರೆಕ್ಟ್ ಆನ್ಸರ್ ಏನು ಬರುತ್ತಾ? 63. ಯಾಕೆಂದರೆ ಅದು ತುಂಬ ಲೆಂದಿ ಆಗುತ್ತಾ, ಇಲ್ಲಿ ಪೇಜಲ್ಲಿ ಇದು ಆಗೋದಿಲ್ಲ. ಯಾಕಂದರೆ 3 ಸೆಟ್ ಕೊಟ್ಟಿದ್ದಾರೆ.
ಓಕೆನಾ. 63 ಬರುತ್ತಾ. ಓಕೆನಾ. ಇದೇ ಥರ ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಬೇರೆ ಚಾಪ್ಟರನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.